ಹೆಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ EPFO ದಿಂದ ಒಂದು ಅನೌನ್ಸ್ಮೆಂಟ್, ಒಂದು ಇನ್ಫಾರ್ಮೇಶನ್ ಬಂದಿದೆ. ಸೊ ಒಂದು ಗುಡ್ ನ್ಯೂಸ್ ಅಂತ ಅನ್ಬೋದು. ಯಾವ್ದು ರಿಲೇಟೆಡ್ ಅಂತಂತಂದ್ರೆ ಯೂನಿವರ್ಸಲ್ ಅಕೌಂಟ್ ನಂಬರ್ UN ಏನಿದೆಯಲ್ಲ ಅದಕ್ಕೆ ಲಿಂಕ್ ಮಾಡೋದು ನಮ್ದು ಆಧಾರ್ ಕಾರ್ಡ್ ಜೊತೆ. ಸೊ ಇದ್ರ ರಿಲೇಟೆಡ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಒಂದು ಸರ್ಕ್ಯುಲರ್ ಅನ್ನ ರಿಲೀಸ್ ಮಾಡಿದ್ದಾರೆ. ಏನೇನ್ ಪಾಯಿಂಟ್ಸ್ ಇದೆ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಏನಾದ್ರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಇದು ನಂದು ವಾಟ್ಸ್ಆಪ್ ನಂಬರ್ ಇದೆ, ನೀವು ನನಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಕಳಿಸಬಹುದು. ಸೊ 13th August 2025 ಗೆ ಇದು ಸರ್ಕ್ಯುಲರ್ ಅನ್ನ ರಿಲೀಸ್ ಮಾಡಿದ್ರು. ಸೊ ಇಲ್ಲಿ ಯಾವ್ದು ರಿಲೇಟೆಡ್ ಇದೆ, ಹಾಗೆ ನಾನು ಹೇಳಿದಂಗೆ ಯೂನಿವರ್ಸಲ್ ಅಕೌಂಟ್ ನಂಬರ್ ಮತ್ತೆ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡೋ ರಿಲೇಟೆಡ್ ಇದು ಸರ್ಕ್ಯುಲರ್ ಇದೆ. ನೀವು ನೋಡಬಹುದು ಇಲ್ಲಿ ಸೀಡಿಂಗ್ ಆರ್ ಕರೆಕ್ಟಿಂಗ್ ಆಧಾರ್ ಇನ್ ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತ ಎರಡು ರೆಫರೆನ್ಸ್ ಇಲ್ಲಿ ಒಂದು ಪಾಯಿಂಟ್ಸ್ ಅನ್ನ ಹೇಳಿದ್ದಾರೆ. ಕ್ವಿಕ್ ಆಗಿ ನಿಮಗೆ ಹೇಳ್ಬಿಡ್ತೀನಿ ಯಾವ್ದು ರೆಫರೆನ್ಸ್ ಪಾಯಿಂಟ್ ಅಂತಂದ್ರೆ. ಸೊ 2014 ನಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರು, ಆಧಾರ್ ಕಾರ್ಡ್ ಅನ್ನ ನೀವು ಆಸ್ ಎ KYC ನೀವು ನಿಮ್ದು UN ನಲ್ಲಿ ಯೂಸ್ ಮಾಡ್ಕೋಬಹುದು ಅಂತ. ಇದು ಇನ್ಫಾರ್ಮೇಶನ್ 2014 ನಲ್ಲಿ ಕೊಟ್ಟಿದ್ರು. ಇದು ಫಸ್ಟ್ ರೆಫರೆನ್ಸ್. ಸೆಕೆಂಡ್ ರೆಫರೆನ್ಸ್ ಏನು ಅಂತಂದ್ರೆ ಇಲ್ಲಿ ನೋಡಿ 16th January 2025 ಗೆ ಒಂದು ಸರ್ಕ್ಯುಲರ್ ಅಗೇನ್ ಬಿಟ್ಟಿದ್ರು. ಮಾಡಿಫೈ ಮಾಡಬಹುದು ನಿಮ್ದು ಪ್ರೊಫೈಲ್ ನಲ್ಲಿ, ನಿಮ್ದು PF ಅಕೌಂಟ್ ನಲ್ಲಿ ಕರೆಕ್ಷನ್ಸ್ ಮಾಡಬಹುದು, ನೇಮ್ ಇರಬಹುದು, ಡೇಟ್ ಆಫ್ ಬರ್ತ್, ಫಾದರ್ ನೇಮ್, ಈ ರೀತಿ ನೀವು ಎಲ್ಲ ಮಾಡಬಹುದು. ಆಧಾರ್ ಕಾರ್ಡ್ ಇದ್ರೆ ಸಾಕು, ಯಾವುದೇ ಬೇರೆ ಡಾಕ್ಯುಮೆಂಟ್ಸ್ ಬೇಕಾಗಂಗಿಲ್ಲ. ಸೊ ಡೀಟೇಲ್ ಆಗಿ ಇದು ಜಾಯಿಂಟ್ ಡೆಕ್ಲರೇಷನ್ ಮೇಲೆ ನಾನು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ಓಕೆ, ಕರೆಕ್ಷನ್ ನೀವು ಬೇಕಂತಂದ್ರೆ ನೋಡಬಹುದು. ಅಂಡ್ ಏನ್ ಹೇಳಿದ್ರು ಅಂತಂದ್ರೆ KYC ನಿಮ್ದು UN ನಲ್ಲಿ ಇರಬೇಕು ಕಂಪಲ್ಸರಿ ಆಗಿ, ಅಥವಾ ಸೀಡೆಡ್ ಇರಬೇಕು, ವೆರಿಫೈಡ್ ಇರಬೇಕು, ಅವಾಗ ಇವೆಲ್ಲ ಕರೆಕ್ಷನ್ಸ್ ನೀವು ಮಾಡಬಹುದು ಅಂತ ಹೇಳಿದ್ರು. ಸೊ 16th Jan 2025 ಗೆ ಇದು ಒಂದು ರೆಫರೆನ್ಸ್ ಅಂತ ಅವರು ಕೊಟ್ಟಿದ್ದಾರೆ. ಈಗ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಈಗ KYC ಅಥವಾ UN ನಲ್ಲಿ ನಮ್ದೇನು ಆಧಾರ್ ಕಾರ್ಡ್ ಲಿಂಕ್ ಇದೆಯಲ್ಲ ಅದು ಲಿಂಕ್ ಇಲ್ಲ ಅಂತ ಅನ್ಕೊಂಬರಿ. ಲಿಂಕ್ ಇಲ್ಲ ಅಂತಂದ್ರೆ ಅವಾಗ ನಾನು ಏನ್ ಮಾಡ್ಬೇಕು, ಒಂದು ಕ್ಲಾರಿಟಿ ಇದ್ದಿಲ್ಲ, ಒಂದು ಕರೆಕ್ಟ್ ರೂಲ್ ಇದ್ದಿಲ್ಲ. ಬಹಳಷ್ಟು ಜನರಿಗೆ ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು. ಯಾಕಂತಂದ್ರೆ ಆಧಾರ್ ಕಾರ್ಡಿಗೆ UN ಲಿಂಕ್ ಇಲ್ಲ ಅಂತಂದ್ರೆ ಲಾಗಿನ್ ಮಾಡ್ಲಾಕ್ ಬರಂಗಿಲ್ಲ, ಯಾವ್ದು ಕೆಲಸನೂ ಮಾಡ್ಲಾಕ್ ಬರಂಗಿಲ್ಲ. ಸೊ ಇದು ತುಂಬಾ ದೊಡ್ಡದಾಗಿ ಒಂದು ಪ್ರಾಬ್ಲಮ್ ಇತ್ತು. ಸೊಲ್ಯೂಷನ್ ಕ್ಲಾರಿಟಿ ಇದ್ದಿಲ್ಲ, ಕ್ಲಿಯರ್ ಆಗಿ ಇದ್ದಿಲ್ಲ ರೂಲ್ಸ್. ಸೊ ಇವಾಗ ಒಂದು ಡೀಟೇಲ್ ಆಗಿ ಒಂದು ಸರ್ಕ್ಯುಲರ್ ಮುಖಾಂತರ ಒಂದು ಇನ್ಫಾರ್ಮೇಶನ್, ಒಂದು ಕರೆಕ್ಟ್ ರೂಲ್ಸ್, ಗೈಡ್ಲೈನ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಏನಿದೆ ಅಂತ ನಿಮ್ಗೆ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಥರ್ಡ್ ಪಾಯಿಂಟ್ ಏನ್ ಹೇಳಿದ್ದಾರೆ, ಈಗ ಯೂನಿವರ್ಸಲ್ ಅಕೌಂಟ್ ನಂಬರ್ ನಲ್ಲಿ ನಮ್ದು ಅಥವಾ PF ಅಕೌಂಟ್ ಅಂತ ಅನ್ಕೋರಿ, ನಮ್ದು ಹೆಸರು ಏನಿದೆಯಲ್ಲ, ನೇಮ್ ಇರಬಹುದು, ಜೆಂಡರು, ಮತ್ತೆ ನಮ್ದು ಡೇಟ್ ಆಫ್ ಬರ್ತ್ ಫೀಡ್ ಇರುತ್ತೆ UN ನಲ್ಲಿ ಅಥವಾ PF ಅಕೌಂಟ್ ನಲ್ಲಿ ಅಂತ ಅನ್ಬಹುದು. ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್, ನಮ್ದು ಆಧಾರ್ ಕಾರ್ಡ್ ನಲ್ಲಿ ನಮ್ದು ಏನ್ ಹೆಸರಿದೆ, ನೇಮು ಮತ್ತೆ ಜೆಂಡರು ಮತ್ತೆ ಡೇಟ್ ಆಫ್ ಬರ್ತ್. ಸೊ ಇದೇನು ಆಧಾರ್ ಕಾರ್ಡ್ ನಲ್ಲಿ ಡೀಟೇಲ್ಸ್ ಮತ್ತೆ PF ಅಕೌಂಟ್ ಅಥವಾ UN ನಲ್ಲಿ ಏನ್ ಡೀಟೇಲ್ಸ್ ಇದೆಯಲ್ಲ, ಇವು ಎಲ್ಲಾ ಡೀಟೇಲ್ಸ್ ಎಕ್ಸಾಕ್ಟ್ಲಿ ಮ್ಯಾಚ್ ಆಗ್ತಾ ಇದೆ, ಸೇಮ್ ಇದೆ. ಸೊ ಅವಾಗ ಲಿಂಕ್ ಮಾಡಿಲ್ಲ ಅಥವಾ ಯಾವ ರೀತಿ ಲಿಂಕ್ ಮಾಡಬಹುದು ಅಂತ ಒಂದು ಕ್ಲಾರಿಟಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಹೇಳಿದ್ದಾರೆ ನೋಡಿ, ದೆನ್ ಮೆಂಬರ್ ಕ್ಯಾನ್ ಅಪ್ರೋಚ್ ಹಿಸ್ ಆರ್ ಹರ್ ಎಂಪ್ಲಾಯರ್. ಸೊ ಅವಾಗ ನಾನೇನ್ ಮಾಡ್ಬೇಕು, ನಾನು ಎಂಪ್ಲಾಯ್ ಇದೆಯನ್ನ ಅಂತ ತಿಳ್ಕೊಳ್ಳಿ. ಸೊ ನಾನೇನ್ ಮಾಡ್ಬೇಕು, ನಂದೇನ್ PF ಎಂಪ್ಲಾಯರ್. ಸೊ ಈಗ ಒಂದು ಕ್ವಿಕ್ ಆಗಿ ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ತೀನಿ. PFದು ಎರಡು ಇಂಪಾರ್ಟೆಂಟ್ ಪೋರ್ಟಲ್ ಅಥವಾ ಇಂಪಾರ್ಟೆಂಟ್ ಒಂದು ವೆಬ್ಸೈಟ್ ಅಂತ ಅನ್ಕೋಬಹುದು ನೀವು. ಯಾವ ಎರಡು ವೆಬ್ಸೈಟ್ ಅಂತಂದ್ರೆ, ಮೊದಲನೇದು ಒಂದು ಎಂಪ್ಲಾಯ್ ಪೋರ್ಟಲ್ ಅಂತ ಇರುತ್ತೆ. ನಾವು PF ಮೆಂಬರ್ಸ್ ಎಲ್ಲ ನಮ್ ಕೆಲಸ ಇದೇ ಪೋರ್ಟಲ್ ನಲ್ಲಿ ನಾವು ಮಾಡ್ತೀವಿ. ಇನ್ನೊಂದು ಪೋರ್ಟಲ್ ಇದೆ, ಅದು ಯಾವುದು ಅಂತಂದ್ರೆ ಎಂಪ್ಲಾಯರ್ ಪೋರ್ಟಲ್ ಅಥವಾ ಕಂಪನಿ ಪೋರ್ಟಲ್ ಅಂತ ನೀವು ಅನ್ಬೋದು. ಅವರು ಇದನ್ನ ಲಾಗಿನ್ ಮಾಡಿಬಿಟ್ಟು ಅವ್ರ ಕೆಲಸ ಎಲ್ಲ ಮಾಡ್ತಾರೆ. ಅದು ನಮ್ದು PF ಕಾಂಟ್ರಿಬ್ಯೂಷನ್ ಇರ್ಬೋದು, ಎಲ್ಲ ಕೆಲಸ ಇದರಿಂದ ಮಾಡ್ತಾರೆ. ಓಕೆನಾ. ಸೊ ಇವು ಎರಡು ತುಂಬಾ ಇಂಪಾರ್ಟೆಂಟ್ ಒಂದು ವೆಬ್ಸೈಟ್ ಇದೆ ಅಂತ ನೀವು ಅನ್ಬೋದು PF ನಲ್ಲಿ. ಸೊ ಇಲ್ಲಿ ಎಂಪ್ಲಾಯರ್ ಪೋರ್ಟಲ್ ಇದೆಲ್ಲ ಇದು ನೀವು ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ ಏನ್ ಪಾಯಿಂಟ್ ಅಂತಂದ್ರೆ ಇಲ್ಲಿ ಹೇಳಿದ್ದಾರೆ, ಈ ರೀತಿ ಕಂಡೀಷನ್ ಇದ್ರೆ, ಈ ರೀತಿ ಕ್ರೈಟೇರಿಯಾ ಇದ್ರೆ ಅಂತಂದ್ರೆ ನೇಮು, ಜೆಂಡರ್, ಡೇಟ್ ಆಫ್ ಬರ್ತ್ UN ನಲ್ಲಿ ಮತ್ತೆ ನೇಮು, ಜೆಂಡರ್, ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡ್ ನಲ್ಲಿ ಸೇಮ್ ಇದೆ ಅಂಡ್ ಆಧಾರ್ ಕಾರ್ಡ್ ಜೊತೆ UN ಲಿಂಕ್ ಇಲ್ಲ. ಅವಾಗ ನೀವು ಯಾವ ರೀತಿ ಮಾಡ್ಕೋಬಹುದು, ನಾವೇನ್ ಮಾಡ್ಬೇಕು, ಈ ರೀತಿ ಕಂಡೀಷನ್ ಇದ್ದಾಗ PF ಮೆಂಬರ್ ಏನ್ ಮಾಡ್ಬೇಕು, ತನ್ನ ಎಂಪ್ಲಾಯರ್ ಹತ್ರ ಹೋಗ್ಬೇಕು. ಅವರಿಗೆ ಏನ್ ಹೇಳ್ಬೇಕು ನೋಡಿ, ಎಂಪ್ಲಾಯರ್ ಪೋರ್ಟಲ್ ನಲ್ಲಿ ಒಂದು ಆಪ್ಷನ್ ಇದೆ, ಯಾವುದು KYC ಫಂಕ್ಷನಾಲಿಟಿ ಅಂತ. ಅದು ಎಲ್ಲಿದೆ, ಎಂಪ್ಲಾಯರ್ ಪೋರ್ಟಲ್. ಕಂಪನಿದವರು ಮಾಡಬೇಕು ಅವ್ರ ವೆಬ್ಸೈಟ್ ದಿಂದ, ಸಾರಿ ಅವ್ರ ಲಾಗಿನ್ ದಿಂದ. ಸೊ KYC ಫಂಕ್ಷನಾಲಿಟಿ ನೀವು ಹತ್ರ ಹೋಗಿ ಅಲ್ಲಿ ಇದನ್ನ ಲಿಂಕ್ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಸೊ ನಂದು ಆಧಾರ್ ಕಾರ್ಡ್ ಮತ್ತೆ ನಂದು UN ನೀವು ಲಿಂಕ್ ಮಾಡಿ ಅಂತ ನೀವು ಅವರಿಗೆ ಒಂದು ರಿಕ್ವೆಸ್ಟ್ ಅನ್ನ ಕೊಡಬಹುದು. ಅಂಡ್ ಇನ್ನೊಂದು ಪಾಯಿಂಟ್ ಕೂಡ ಆಡ್ ಮಾಡಿದ್ದಾರೆ ಇಲ್ಲಿ ನೋಡಿ, ನೋ ಸಪರೇಟ್ ಅಪ್ರೂವಲ್ ಆಸ್ ಸಚ್ ಈಸ್ ರಿಕ್ವೈರ್ಡ್ ಫ್ರಮ್ EPFO. ಮತ್ತೆ ಯಾವುದೇ ರೀತಿಯಾದ ಅಪ್ರೂವಲ್ ಬೇಕಾಗಿಲ್ಲ. ನೋ ಸಪರೇಟ್ ಅಪ್ರೂವಲ್ ಈಸ್ ಆಸ್ ಸಚ್ ಈಸ್ ರಿಕ್ವೈರ್ಡ್ ಫ್ರಮ್ EPFO. ಸೊ ಇದು ಒಂದು ಕಂಡೀಷನ್. ಯಾವ್ದು ಕಂಡೀಷನ್, UN ನಲ್ಲಿ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್, ಆಧಾರ್ ಕಾರ್ಡ್ ನಲ್ಲಿ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್ ಸೇಮ್ ಇರಬೇಕು. ಸೊ ಇದು ಕಂಡೀಷನ್ ಇದ್ರೆ ನೀವು ಎಂಪ್ಲಾಯರ್ ಪೋರ್ಟಲ್ ನಲ್ಲಿ KYC ಫಂಕ್ಷನಾಲಿಟಿ ಮುಖಾಂತರ ಮಾಡ್ಕೋಬಹುದು. ಸೊ ಇದು ಒಂದೇದಾಯ್ತು. ಈಗ ಇನ್ನೊಂದು ತುಂಬಾ ಇಂಪಾರ್ಟೆಂಟ್
ಪಾಯಿಂಟ್ ಏನು ಅಂತಂದ್ರೆ, ಈಗ ಇದೇನ್ ಸೇಮ್ ಇದೆಯಲ್ಲ, ಇದು ಲಿಂಕ್ ಆಗತ್ತೆ, ಬಟ್ ನಂದು ಸೇಮ್ ಇಲ್ಲ. ಸೊ ಇದು ತುಂಬಾ ದೊಡ್ಡದೊಂದು ಪ್ರಾಬ್ಲಮ್ ಅಂತ ಅನ್ಬೋದು. ಸೇಮ್ ಇಲ್ಲ ಅಂತಂದ್ರೆ ಅವಾಗ ನಾನು ಏನ್ ಮಾಡಬೇಕು, ಇದು ಕೂಡ ಒಂದು ಕ್ಲಾರಿಟಿ, ಒಂದು ರೂಲ್ ಕೊಟ್ಟಿದ್ದಾರೆ ಸರ್ಕ್ಯುಲರ್ ನಲ್ಲಿ. ಏನಿದೆ ನೋಡಿ, ಇನ್ ಕೇಸ್ ಆಫ್ ಮಿಸ್ ಮ್ಯಾಚ್, ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ನೋಡಿ, ಇನ್ ಕೇಸ್ ಆಫ್ ಮಿಸ್ ಮ್ಯಾಚ್ ಇನ್ ಎನಿ ಆಫ್ ದ ಫೀಲ್ಡ್ಸ್, ಅದು ನೇಮ್ ಇರ್ಬೋದು, ಜೆಂಡರ್ ಇರ್ಬೋದು, ಅಥವಾ ಡೇಟ್ ಆಫ್ ಬರ್ತ್ ಇರ್ಬೋದು, ನಿಮ್ದು ಆಧಾರ್ ಕಾರ್ಡ್ ನಲ್ಲಿ ಒಂದಿದೆ, ನಿಮ್ದು UN ನಲ್ಲಿ ಒಂದಿದೆ. ಸೊ ಈ ರೀತಿ ಮಿಸ್ ಮ್ಯಾಚ್ ಇದ್ರೆ ಅವಾಗ ಏನ್ ಮಾಡಬೇಕು, ಆಸ್ ವೆಲ್ ಆಸ್ ಫಾರ್ ಆಧಾರ್ ಫಾರ್ ದ ಮೆಂಬರ್ಸ್, ದ ಎಂಪ್ಲಾಯರ್ ಕ್ಯಾನ್ ಫೈಲ್. ಈ ಕಂಡೀಷನ್ ಅಲ್ಲಿ ಅಗೇನ್ ಎಂಪ್ಲಾಯರ್ ಪೋರ್ಟಲ್, ಅಗೇನ್ ಸಾರಿ, PF ಮೆಂಬರ್ ಏನ್ ಮಾಡಬೇಕು, ತನ್ನ ಕಂಪನಿ ತನ್ನ ಎಂಪ್ಲಾಯರ್ ಹತ್ರ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಬೇಕು. ಏನು ಅಂತಂದ್ರೆ, ಜಾಯಿಂಟ್ ಡೆಕ್ಲರೇಷನ್ ಅಂತ ಒಂದು ಆಪ್ಷನ್ ಇದೆ ಎಂಪ್ಲಾಯರ್ ಪೋರ್ಟಲ್ ನಲ್ಲಿ, ಅದರ ಮುಖಾಂತರ ನಂದು ಜಾಯಿಂಟ್ ಡೆಕ್ಲರೇಷನ್ ನೀವು ಫೈಲ್ ಮಾಡಿ ಅಥವಾ ರಿಕ್ವೆಸ್ಟ್ ಅನ್ನ ಸಬ್ಮಿಟ್ ಮಾಡಿ. ಸೊ ಆವಾಗ ಅದು ಮತ್ತೆ ಕರೆಕ್ಷನ್ ಆಗುತ್ತೆ ಅಂತ ಕ್ಲಿಯರ್ ಆಗಿ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ನೋಡಿ, ಎಂಪ್ಲಾಯರ್ ಕ್ಯಾನ್ ಫೈಲ್ ದ ರಿಕ್ವೆಸ್ಟ್ ಫಾರ್ ರೆಕ್ಟಿಫಿಕೇಶನ್, ಅಂದ್ರೆ ಕರೆಕ್ಷನ್ ಅಂತ ಅನ್ಬೋದು, ರೆಕ್ಟಿಫಿಕೇಶನ್ ಆಫ್ ದ ಅಬೌವ್ ಫೀಲ್ಡ್ಸ್ ಥ್ರೂ ದ ಜಾಯಿಂಟ್ ಡೆಕ್ಲರೇಷನ್ ಫಂಕ್ಷನಾಲಿಟಿ. ಎಲ್ಲಿರುತ್ತೆ ಇದು ಜಾಯಿಂಟ್ ಡೆಕ್ಲರೇಷನ್ ಫಂಕ್ಷನಾಲಿಟಿ? ಎಂಪ್ಲಾಯರ್ ಪೋರ್ಟಲ್, ಕಂಪನಿದವರೇ ಇದು ಮಾಡಬೇಕು. ಸೊ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಇದು ಕೂಡ ಒಂದು ಸೊಲ್ಯೂಷನ್, ಒಂದು ರೂಲ್ ಅಂತ ನೀವು ಅನ್ಬೋದು. ಓಕೆನಾ? ಈಗ ಇಲ್ಲಿ ನೋಡಿ, ಫಾರ್ ಕರೆಕ್ಷನ್ ಆಫ್ ಆಧಾರ್, ದಟ್ ಈಸ್ ಕೇಸಸ್ ವೇರ್ ರಾಂಗ್ ಆಧಾರ್. ಈಗ ಕೆಲವೊಂದ್ ಸರ್ತಿ ಏನಾಗುತ್ತೆ, UN ನಂಬರ್ ಏನಿದೆಯಲ್ಲ ಅದು ಓಂಕಾರ್ ಅಂತ ವ್ಯಕ್ತಿ ಇದೆ ಅಂತ ಅನ್ಕೊಂಬರಿ. ಓಕೆನಾ? ಬಟ್ ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಇದೆ. ಯಾವುದು ಆಧಾರ್ ಕಾರ್ಡ್ ಲಿಂಕ್ ಇದೆ? ಅದು ಸಿದ್ಧಾರ್ಥ್ ಅಂತ ವ್ಯಕ್ತಿದು ಆಧಾರ್ ಕಾರ್ಡ್ ಲಿಂಕ್ ಇದೆ. ಸೊ ಈ ರೀತಿ ಬೈ ಮಿಸ್ಟೇಕ್ ಆಗಿ ಕೆಲವೊಂದ್ ಸರ್ತಿ ಆಗಿರುತ್ತೆ. ಓಕೆನಾ? ಸೊ ಈ ರೀತಿ ಕಂಡೀಷನ್ ಇದ್ದಾಗ, ಎಲ್ಲಿ PF ಅಕೌಂಟ್ ಅಥವಾ UN ನಂಬರ್ ಓಂಕಾರ್ದು ಇದೆ, ಬಟ್ ಆಧಾರ್ ಕಾರ್ಡ್ ಏನಿದೆಯಲ್ಲ ಅದು ಸಿದ್ಧಾರ್ಥಂದು ಲಿಂಕ್ ಆಗ್ಬಿಟ್ಟಿದೆ, ಅಂದ್ರೆ ನಮ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ, ಬೇರೆ ಯಾರ್ದೋ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆ. ಈ ಕಂಡೀಷನ್ ನಲ್ಲಿ ಏನ್ ಮಾಡಬೇಕು, ಅಗೇನ್ ಇಲ್ಲಿ ಎಂಪ್ಲಾಯರ್ ಪೋರ್ಟಲ್ ನಲ್ಲೇ ಇದು ಕೆಲಸ ಆಗುತ್ತೆ. ಇಲ್ಲಿ ಒಂದು ಅಗೇನ್ ಜಾಯಿಂಟ್ ಡೆಕ್ಲರೇಷನ್ ಫಾರ್ಮ್ ಇರುತ್ತಲ್ಲ, ಆ ಜಾಯಿಂಟ್ ಡೆಕ್ಲರೇಷನ್ ಎಂಪ್ಲಾಯರ್ ಪೋರ್ಟಲ್ ಮುಖಾಂತರ ಇದನ್ನ ನೀವು ಸಾಲ್ವ್ ಮಾಡಬಹುದು. ಅಲ್ಲಿ ರಿಕ್ವೆಸ್ಟ್ ಅನ್ನ ಸಬ್ಮಿಟ್ ಮಾಡಬೇಕು. ಅಲ್ಲಿಂದ ಒಂದು ರೀಜನಲ್ ಆಫೀಸರ್ ಹತ್ರ ಇದು ರಿಕ್ವೆಸ್ಟ್ ಹೋಗುತ್ತೆ ಸಿಸ್ಟಮ್ ಮುಖಾಂತರ, ಆಟೋಮೆಟಿಕ್ಲಿ ಆನ್ಲೈನ್ ಮುಖಾಂತರ ರೀಜನಲ್ ಆಫೀಸರ್ ಹತ್ರ ಇದು ಒಂದು ರಿಕ್ವೆಸ್ಟ್ ಹೋಗುತ್ತೆ. ಅಲ್ಲಿ ಅವರು ಚೆಕ್ ಮಾಡಿಬಿಟ್ಟು ಅದನ್ನ ಅಪ್ರೂವಲ್ ಕೊಡ್ತಾರೆ. ಸೊ ಇದು ಕೂಡ ಒಂದು ಕ್ಲಾರಿಟಿ, ಒಂದು ರೂಲ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಈಗ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಗೇನ್ ಏನು ಅಂತಂದ್ರೆ, ಏನ್ PF ಮೆಂಬರ್ ಇರ್ತಾರಲ್ಲ, ಅವ್ರದೇನ್ ಕಂಪನಿನಲ್ಲಿ ಅವ್ರೇನ್ ಕೆಲಸ ಮಾಡ್ತಿದ್ರು, ಆ ಕಂಪನಿ ಈಗ ಇಲ್ಲ, ಅಥವಾ ಅವರಿಗೆ ರೀಚ್ ಮಾಡ್ಲಕ್ ಆಗ್ತಾ ಇಲ್ಲ, ಅಥವಾ ಅದು ಕಂಪನಿ ಕ್ಲೋಸ್ ಆಗಿದೆ. ಈ ರೀತಿ ತುಂಬಾ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ರೈಟ್? ಸೊ ಈ ಕಂಡೀಷನ್ ಅಲ್ಲಿ ಏನ್ ಮಾಡಬೇಕು? ಸೊ ಅಗೇನ್ ಒಂದು ರೂಲ್, ಒಂದು ಕ್ಲಾರಿಟಿ ಇಲ್ಲಿ ಕೂಡ ಒಂದು ಕೊಟ್ಟಿದ್ದಾರೆ. ಏನ್ ಹೇಳ್ತಾರೆ ನೋಡಿ, ಇನ್ ಕೇಸ್ ಆಫ್ ದ ಎಂಪ್ಲಾಯರ್ ಈಸ್ ನಾಟ್ ಅವೈಲೇಬಲ್ ಆರ್ ದ ಎಸ್ಟಾಬ್ಲಿಷ್ಮೆಂಟ್ ಈಸ್ ಕ್ಲೋಸ್ಡ್. ಈಗ ಕಂಪನಿ ಅವೈಲೇಬಲ್ ಇಲ್ಲ ಅಥವಾ ಕಂಪನಿ ಕ್ಲೋಸ್ ಆಗ್ಬಿಟ್ಟಿದೆ, ಅವಾಗ ನಾನು ಏನ್ ಮಾಡಬೇಕು? ಅಗೇನ್ ಈ ಕಂಡೀಷನ್ ಅಲ್ಲಿ PF ಮೆಂಬರ್ ಅಂದ್ರೆ ನಾನು ಏನ್ ಮಾಡಬೇಕು ಅಂತಂದ್ರೆ, ಒಂದು ಜಾಯಿಂಟ್ ಡೆಕ್ಲರೇಷನ್ ಫಾರ್ಮ್, ಒಂದು ಫಿಸಿಕಲ್ ಫಾರ್ಮ್ ಸಿಗುತ್ತೆ. ಎಲ್ಲಿ ಸಿಗುತ್ತೆ, ಯಾವ ರೀತಿ ಸಿಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಈ ರೀತಿ ಇರುತ್ತೆ ಜಾಯಿಂಟ್ ಡೆಕ್ಲರೇಷನ್ ಫಾರ್ಮ್. ನೀವು ಎಲ್ಲಿಂದ ಡೌನ್ಲೋಡ್ ಮಾಡಬಹುದು ಅಂತ ನಿಮಗೆ ಲಾಸ್ಟಿಗೆ ಹೇಳ್ತೀನಿ. ಸೊ ಇದು ಕಂಪ್ಲೀಟ್ ಆಗಿ ನೀವು ಫಿಲ್ ಮಾಡಬೇಕು, ನಿಮ್ದು ಡೀಟೇಲ್ಸ್ ಪ್ರಕಾರ ಕರೆಕ್ಟ್ ಏನಿದೆ ಅದೆಲ್ಲ ಇಲ್ಲಿ ಫಿಲ್ ಮಾಡಬೇಕು. ಆಧಾರ್ ಕಾರ್ಡು, ನೇಮು, ಡೇಟ್ ಆಫ್ ಬರ್ತ್ ಎಲ್ಲ ಇಲ್ಲಿ ಫಿಲ್ ಮಾಡಿ. ಇದು JD ಫಾರ್ಮ್ ಏನಿದೆ ಅಲ್ಲ, ನೀವು ಫಿಲ್ ಮಾಡಿದ್ರಿ, ಇದು JD ಫಾರ್ಮ್ ಮೇಲೆ ಅಥವಾ ಜಾಯಿಂಟ್ ಡೆಕ್ಲರೇಷನ್ ಫಾರ್ಮ್ ಮೇಲೆ ಅಟೆಸ್ಟೇಷನ್ ತಗೋಬೇಕು. ಯಾರ್ದು ಅಟೆಸ್ಟೇಷನ್ ಬೇಕು ಇಲ್ಲಿ ಹೇಳಿದ್ದಾರೆ, ಯಾವ್ದು ಅಂತಂದ್ರೆ ಇಲ್ಲಿ ನೋಡಿ, ಬಹಳಷ್ಟು ಜನರದು ಒಂದು ಅಟೆಸ್ಟೇಷನ್ ಇಲ್ಲಿ ಪೂರ್ತಿ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ನೋಡಿ, ಲಿಸ್ಟ್ ಆಫ್ ಅಥಾರಿಟೀಸ್ ಅಥರೈಸ್ಡ್ ಟು ಅಟೆಸ್ಟ್ ದ ಜಾಯಿಂಟ್ ಡೆಕ್ಲರೇಷನ್. ಟೋಟಲ್ ಒಂದು 17 ಇದೆ. ಉದಾಹರಣೆಗೆ ಗೆಜೆಟೆಡ್ ಆಫೀಸರು, ಪೋಸ್ಟ್ ಮಾಸ್ಟರು, ಅಥವಾ ವಿಲೇಜ್ ಪಂಚಾಯತ್ ಪ್ರೆಸಿಡೆಂಟ್ ಇರ್ತಾರೆ, ಅಧ್ಯಕ್ಷ ಇರ್ತಾರೆ, ಅವ್ರದ್ದು ಕೂಡ ನಡೆಯುತ್ತೆ. MP MLA ಅವ್ರದ್ದು ಕೂಡ ನಡೆಯುತ್ತೆ. ಅಂಡ್ ಇಲ್ಲಿ ಮ್ಯಾನೇಜರ್ ಆಫ್ ದ ಬ್ಯಾಂಕ್ ಅಂತಂದ್ರೆ ನಮ್ದು ಬ್ಯಾಂಕ್ ಅಕೌಂಟ್ ಯಾವ್ದು ಬ್ಯಾಂಕ್ ನಲ್ಲಿ ಇದೆ ಅಲ್ಲ, ಆ ಬ್ಯಾಂಕಿಂದು ಮ್ಯಾನೇಜರ್ ಅವರು ಕೂಡ ಅಟೆಸ್ಟೇಷನ್ ಮಾಡಬಹುದು. ಅಥವಾ ಹೆಡ್ ಆಫ್ ಎನಿ ರೆಕಗ್ನೈಸ್ಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅವರು ಕೂಡ ಅಟೆಸ್ಟೇಷನ್ ಮಾಡಬಹುದು. ಸೊ ಈಗ ಇಲ್ಲಿ ಈ ರೀತಿ ಹೆಸರನ್ನ ಎಂಟರ್ ಮಾಡಬೇಕು, ಕಾಂಟ್ಯಾಕ್ಟ್ ನಂಬರ್ ಎಂಟರ್ ಮಾಡಬೇಕು, ಫುಲ್ ಪೋಸ್ಟಲ್ ಅಡ್ರೆಸ್ ಅವರು ಇಲ್ಲಿ ಎಂಟರ್ ಮಾಡಬೇಕು, ಅಂಡ್ ಸಿಗ್ನೇಚರ್ ಸೀಲ್ ಇಲ್ಲಿ ಕೂಡ ಅವರು ಮೆನ್ಷನ್ ಮಾಡಬೇಕು. ಸೊ ಈಗ ನಾನು JD ಫಾರ್ಮ್ ಫಿಲ್ ಮಾಡಿದೆ, ಅಟೆಸ್ಟೇಷನ್ ಕೂಡ ತಗೊಂಡೆ. ಈಗ ಇದು ಎಲ್ಲಿ ಸಬ್ಮಿಟ್ ಮಾಡಬೇಕು? ನಾನು EPF ರೀಜನಲ್ ಆಫೀಸ್ ಅಂತ ಇರುತ್ತೆ, ಆ ಆಫೀಸ್ ನಲ್ಲಿ ಇಲ್ಲಿ ನಾನು ಸಬ್ಮಿಟ್ ಮಾಡಬೇಕು. ಸೊ ಇಲ್ಲಿ ಕೂಡ ಒಂದು ಪಾಯಿಂಟ್ ಇದೆ, ಅಲ್ಲಿ ಒಬ್ಬರು PRO ಅಂತ ಇರ್ತಾರೆ, ಪಬ್ಲಿಕ್ ರಿಲೇಷನ್ ಆಫೀಸರ್ ಅಂತ, ಅವರಿಗೆ ನಾನು ಇದು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ಮೇಲೆ ಅವ್ರದಿಂದ ನಾನು ಒಂದು ಅಕ್ನಾಲೆಜ್ಮೆಂಟ್ ರಿಸಿಪ್ಟ್ ಅನ್ನ ತಗೋಬೇಕು, ನಾನು JD ಫಾರ್ಮ್ ಸಬ್ಮಿಟ್ ಮಾಡಿದ್ದೀನಿ ಅಂತ. ಸೊ ಈ ರೀತಿ ಒಂದು ಪ್ರೊಸೀಜರ್ ಇದೆ. ಈಗ ಈ PF ಆಫೀಸ್ ಏನಿದೆಲ್ಲ, ಇಲ್ಲಿ JD ಫಾರ್ಮು, ಇಲ್ಲಿ ಒಂದು ಆಫೀಸರ್ ಇರ್ತಾರೆ, APFC ಅಂತ, ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಅಂತ. ಸೊ ಇವರು ಆ JD ಫಾರ್ಮ್ ಅನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡ್ತಾರೆ, ಸ್ಕ್ರೂಟ್ನಿ ಮಾಡ್ತಾರೆ, ಎಲ್ಲ ಕರೆಕ್ಟ್ ಇದ್ರೆ ಅವರು ಫೈನಲಿ ಅಪ್ರೂವ್ ಮಾಡ್ತಾರೆ. ಸೊ ಇದು ಒಂದು
ಪ್ರೊಸೀಜರ್, ಒಂದು ಕ್ಲಾರಿಟಿ, ಒಂದು ರೂಲ್ ಅನ್ನ ಇಲ್ಲಿ ಹೇಳಿದ್ದಾರೆ. ಯಾರಿಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಅಥವಾ ಕಂಪನಿ ಅವರಿಗೆ ಸಿಗ್ತಾ ಇಲ್ಲ, ಸೊ ಇದು ಪ್ರೊಸೀಜರ್ ಅವರು ಫಾಲೋ ಮಾಡಬೇಕು. ಸೊ ಈ ರೀತಿ UN ಮತ್ತು ಆಧಾರ್ ಕಾರ್ಡ್ ನಡುವೆ ಒಂದು ಲಿಂಕ್ ಅನ್ನ ಮಾಡಬಹುದು. ಲಿಂಕ್ ಮಾಡಿದ ಮೇಲೆ ಎಲ್ಲಾ ಕೆಲಸ ಕೂಡ ನಾವು ನಮ್ದು ಎಂಪ್ಲಾಯ್ ಪೋರ್ಟಲ್ ಏನಿರುತ್ತಲ್ಲ ಅಲ್ಲಿಂದ ನಾವು ಮಾಡ್ಕೋಬಹುದು. ಇನ್ನೊಂದು ಪಾಯಿಂಟ್, ಈಗ ಅದು ಎಲ್ಲಿಂದ ನಿಮ್ಗೆ ಸಿಗುತ್ತೆ JD ಫಾರ್ಮ್ ಅಂತ ಹೇಳ್ತೀನಿ ನೋಡಿ. EPFO ಸರ್ಕ್ಯುಲರ್ಸ್ ಅಂತ ನೀವು ಗೂಗಲ್ ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ, ಈ ರೀತಿ ಒಂದು ವೆಬ್ಸೈಟ್ ಆಪ್ಷನ್ ಕಾಣುತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕಾಣಿಸುತ್ತೆ ಎಲ್ಲಾ ಸರ್ಕ್ಯುಲರ್ಸ್ ಕಾಣಿಸುತ್ತೆ. ಇದರಲ್ಲಿ ಸೀರಿಯಲ್ ನಂಬರ್ 100 ಅಂತಿದೆ, ಸೀಡಿಂಗ್ ಆರ್ ಕರೆಕ್ಷನ್ ಆಧಾರ್ ಇನ್ ಯೂನಿವರ್ಸಲ್ ಅಕೌಂಟ್ ನಂಬರ್. ಸೊ ಇದು PDF ಅಟ್ಯಾಚ್ಮೆಂಟ್ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ PDF ನಿಮಗೆ ಡೌನ್ಲೋಡ್ ಆಗುತ್ತೆ. ಇದರಲ್ಲಿ ನಿಮಗೆ ಸರ್ಕ್ಯುಲರ್ ಪೂರ್ತಿಯಾಗಿ ಇರುತ್ತೆ. ಅದರಲ್ಲಿ JD ಫಾರ್ಮ್ ಕೂಡ ಸೆಕೆಂಡ್ ಪೇಜ್, ಥರ್ಡ್ ಪೇಜ್ ನಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಪೂರ್ತಿಯಾಗಿ ನೀವು ಪ್ರಿಂಟ್ ಔಟ್ ತಗೋಬಹುದು. ಅಂಡ್ ಅಟೆಸ್ಟೇಷನ್ ಯಾರ್ದಿಂದ ಮಾಡ್ಕೋಬಹುದಲ್ಲ ಅದು ಕೂಡ ಇದೇ PDF ನಲ್ಲಿ ನಿಮಗೆ ಇದು ಎಲ್ಲ ಇನ್ಫಾರ್ಮೇಶನ್ ಈ PDF ನಲ್ಲಿ ಸಿಗುತ್ತೆ. ಸೊ ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಇದು ನಂದು ವಾಟ್ಸ್ಆಪ್ ನಂಬರ್ ಇದೆ, ವಾಟ್ಸ್ಆಪ್ ನಲ್ಲಿ ನನಗೆ ಮೆಸೇಜ್ ಕಳಿಸಿ. ಅಂಡ್ ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.